ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಬೇಬಿ ಕುಚ್ಚು ಹಾಕೋಕ್ಕೆ ಕೂತ್ಕೊಂಡಿದ್ದೀನಿ. ಸಿಸ್ಟರ್ ಒಬ್ರು ಕೇಳಿದರು ಬೇಬಿ ಕುಚ್ಚು ಹಾಕೋದು ತೋರಿಸಿ ಅಂತ. ಆ್ಯಕ್ಚುಲಿ ನಾನು ಕುಚ್ಚುಗಳೆಲ್ಲ ಹಾಕಲ್ಲ, ಇದು ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ತೋರಿಸೋದಕ್ಕೆ. ನೋಡಿ, ಈ ಥರ ಏನೇನು ಬೇಕು ಅಂದರೆ ಒಂದು ಲೋಟದಲ್ಲಿ ನೀರು ಇಟ್ಕೊಳ್ಳಿ. ಜರಿ ದಾರ ಬೇಕು, ಜರಿ ದಾರ ಗಟ್ಟಿ ತೊಗೊಳ್ಳಿ. ಮಾಮೂಲಿ ವರ್ಕ್ ಹಾಕೋದು ಕೊಟ್ಬಿಡ್ತಾರೆ ಕುಚ್ಚು ಹಾಕೋಕ್ಕೆ ಅಂತೇಳಿ. ಜರಿ ದಾರ ತೊಗೊಳ್ಳಿ. ಮಾಮೂಲಿ ನಿಮಗೆ 2 ಕಲರ್ ದಾರ ಬೇಕೋ ಇಲ್ಲ ಸಿಂಗಲ್ ದಾರ ಬೇಕೋ ನೋಡಿ ತಗೊಳ್ಳಿ. ಓಕೆನಾ. ಸೀರೆ ಕಲರಲ್ಲಿ ನಾನು ಒಂದು ಸೀರೆ ಕಲರು, ಒಂದು ಮೆರೂನ್ ಕಲರ್ ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಮಾಮೂಲಿ ಒಂದು ಟ್ರಿಮ್ಮರ್ ಬೇಕು. ಆಮೇಲೆ ಸೂಜಿ, ಮಾಮೂಲಿ ಜರಿ ದಾರ ಹಾಕೋಕ್ಕೆ ಒಂದು ಸೂಜಿ ಬೇಕು. ಮಾಮೂಲಿ ಇನ್ನು ಮಾಮೂಲಿ ದಾರ ತೂರಿಸ್ಕೊಳ್ಳೋಕ್ಕೆ ದೊಡ್ಡದು ತೊಗೊಳ್ಳಿ. ಸೂಜಿ ಅಂದರೆ ಓಲ್ ದೊಡ್ಡದಿರಬೇಕು, ಅದ್ರ ಕಣ್ಣು ದೊಡ್ಡದಿರೋದು ತೊಗೊಳ್ಳಿ. ಸೂಜಿ ಕಮ್ಮಿ ಇರಲಿ, ಉದ್ದ ಕಮ್ಮಿ ಇರಲಿ, ಕಣ್ಣು ದೊಡ್ಡದಿರಬೇಕು. ಆ ಥರದ್ದು ನೋಡಿ ತೊಗೊಳ್ಳಿ. ಅವಾಗ ನಮಗೆ ಸೀರೆಗೆ ಚುಚ್ಚಿದಾಗ ತೂತಾಗಲ್ಲ ಜಾಸ್ತಿ. ಉದ್ದ ಇದ್ಬಿಟ್ರೆ ಜಾಸ್ತಿ ಚುಚ್ಚಿ ತೆಗಿಬೇಕಾಗುತ್ತೆ. ಕುಚ್ಚು ಹಾಕೋಕ್ಕೆ ಅಂದ್ರೇ ಕೊಡ್ತಾರೆ. ಈಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಉದ್ದ ಇರುತ್ತೆ, ಓಲ್ ದೊಡ್ಡದಿರುತ್ತೆ. ಆ ಥರದ್ದು 4-5 ತೊಗೊಬಿಡಿ. ಯಾಕೆಂದರೆ ಒಂದೇ ಸಲ ಪೋಣಿಸ್ಕೊಂಬಿಟ್ಟು ಇಟ್ಕೊಂಬಿಟ್ರೆ ನಾವು ಈಸಿಯಾಗಿ ಕುಚ್ಚು ಹಾಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ನಾನೊಂದು 6ನೇ ತಂದಿದ್ದೆ, ಮಿಸ್ ಆಗಿಬಿಟ್ಟಿದ್ದು, 4ಕ್ಕೆ ಹಾಕ್ಕೊಂಡಿದ್ದೆ. ಹಾಗಾಗಿ ನಾನು ಆಮೇಲೆ ಇದು ನಿಮಗೆ ಈ ಇದರಲ್ಲಿ ರಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ದಿವಾನ್ ಕಾಟಿದ್ರೆ ಉದ್ದವಾಗಿ ಅಂದರೆ ಬಿಗಿನರ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಇಲ್ಲಾಂದರೆ ಕಾಲಲ್ಲಿ ನಾನು ಸ್ವಲ್ಪ ಹಿಂಗೆ ಸುತ್ಕೋತೀನಿ. ಅದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ನಾನು. ಈ ಥರ ರಟ್ಟಲ್ಲಾದರೆ ಈಸಿ ಆಗುತ್ತೆ ನೋಡಿ ತೋರಿಸ್ದೆ. ಯಾಕೆಂದರೆ ರಟ್ಟಲ್ಲಿ ಸ್ವಲ್ಪ ತುಂಡ ಇರುತ್ತೆ. ಆಮೇಲೆ ಉದ್ದ ತೊಗೊಂಬಿಟ್ಟು ನಿಮಗೆ ಗಂಟಾಗಬಾರ್ದು ಬಿಗಿನರ್ಸ್ಗೆ ಅನ್ನೋದಕ್ಕೋಸ್ಕರ ತೋರಿಸ್ದೆ. ನಾನು ಕಾಲಲ್ಲೇ ಸ್ವಲ್ಪ ಉದ್ದ ಬೇಕು ಅಂದ್ಬಿಟ್ಟು ಕಾಲಲ್ಲೇ ಸುತ್ಕೊಂಡ್ಬಿಡ್ತೀನಿ. ಆಮೇಲೆ ಎಷ್ಟು ಎಳೆ ತೊಗೋಬೇಕಪ್ಪ ಅಂದರೆ 60 ಎಳೆ ತೊಗೊಳ್ಳಿ. ಓಕೆನಾ. ಹಿಂಗೆ ಕೈಯಲ್ಲಿ ಹಿಂಗೆ ಸುತ್ತಿ ನಾನು ತೋರಿಸಿದ್ನಲ್ಲ ರಟ್ಟಲ್ಲಿ, ಆ ಥರ ಸುತ್ತಿದ್ರಲ್ಲಿ 60 ಎಳೆ ತೊಗೋಬೇಕು ನೀವು. ಓಕೆನಾ. ಆಮೇಲೆ ಮತ್ತೆ ಇದು ಬಂದುಬಿಟ್ಟು ನಿಮಗೆ 1 ಇಂಚಿಗೆ ಬೇಕೋ ಅರ್ಧ ಇಂಚಿಗೆ ಬೇಕೋ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮಗಂತೂ ಕೈಯಲ್ಲೇ ಗೊತ್ತಾಗ್ಬಿಡುತ್ತೆ. ಹಂಗೆ ಹಾಕೋತೀನಿ ನಾನು. ಕೈಯ ಬೆಳ್ಳಲ್ಲೇ ಒಂದು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋತೀನಿ. ಆಮೇಲೆ ಮಧ್ಯೆ ಏನಾದರೂ ಬೀಡ್ಸ್ ಇಡ್ತೀನಿ ಅಂದರೆ ಸ್ವಲ್ಪ ದೂರ ಹಾಕೋಬೋದು, 1 ಇಂಚಿಗೆ ಹಾಕೋಬೋದು. ಬೀಡ್ಸ್ ಏನು ಇಡಲ್ಲ, ಬರೀ ಬೇಬಿ ಕುಚ್ಚೆ ಹಾಕ್ತೀವಿ ಅನ್ನೋದಾದರೆ ನೀವು 1/4 ಇಂಚಿಗೆ ಹಾಕ್ಕೊಂಡ್ರೆ ಸಾಕು. ಅರ್ಧ ಇಂಚ್ ಅಂದರೆ ಹತ್ರ ಜಾಸ್ತಿ ಆಗಿಬಿಡುತ್ತೆ, ಬೇಡ. 1/4 ಇಂಚಿಗೆ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಹತ್ರನೇ ಬೇಕು, ನಿಮಗೆ ನೀವೇ ಮಾಡ್ಕೊತೀನಿ, ನಮ್ಗೆ ಹತ್ರ ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹತ್ರ ಹಾಕ್ಕೊಳ್ಳಿ. ಅರ್ಧ ಇಂಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ಬೇರೆ ಕಸ್ಟಮರ್ಗೆ ಅಂದರೆ ಅಷ್ಟು ಹತ್ರ ಹಾಕೋಕ್ಕಾಗಲ್ಲ. ಓಕೆನಾ. ನಾನೊಂದು 1/4 ಇಂಚಲ್ಲಂತೂ ಹಾಕ್ತೀನಿ. ಅರ್ಧ ಇಂಚಿಗೂ ಹಾಕಲ್ಲ, 1 ಇಂಚಿಗೂ ಹಾಕಲ್ಲ, 1/4 ಇಂಚಲ್ಲಿ ಹಾಕ್ತೀನಿ. ಓಕೆನಾ. ಈ ಥರ ನಾನು ಟೇಪಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ತೋರಿಸ್ತಾ ಇದ್ದೀನಿ. 1 ಇಂಚಾದರೂ ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚನ್ನಾದರೂ ಮಾಡ್ಕೊಳ್ಳಿ, ಇಲ್ಲ 1/4 ಇಂಚಾದರೂ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಅಲ್ಲಲ್ಲಿ ಸೂಜಿ ಪೋಣಿಸ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲ ಕೈ ಅಳತೆಯಲ್ಲಿ ಮಾಡ್ಕೋತೀವಿ ಅಂದ್ರೆ ಮಾಡ್ಬೋದು. ಇವಾಗ ಬಿಗಿನರ್ಸ್ಗೆ ಸ್ವಲ್ಪ ಗೊತ್ತಾಗಲ್ಲ, ಅಳತೆ ಗೊತ್ತಾಗಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಹೇಳಿದ್ನಲ್ಲ, ಅರ್ಧ ಇಂಚು ಇಲ್ಲ 1/4 ಇಂಚು ಇಲ್ಲ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು. ನಾನು ಹೇಳ್ದಂಗೆ ಒಂದು 5 ಸೂಜಿ 6 ಸೂಜಿ ತೊಗೊಬಿಟ್ರೆ ಒಂದು ಸಲ 3 ಸೂಜಿಗೂ ಪೋಣಿಸ್ಕೊಂಬಿಟ್ರೆ ಬೇಗ ಹಾಕ್ಕೊಂಡು ಹೋಗ್ಬೋದು. ಓಕೆನಾ. ಆ ಥರ ಆಗುತ್ತೆ. ರಟ್ಟಲ್ಲಿ ಅಂದರೆ ಸ್ವಲ್ಪ ತುಂಡನೇ ಬರೋದು, ಜಾಸ್ತಿ ಉದ್ದಕ್ಕೆ ಬರಲ್ಲ. ನಾನು ತೋರಿಸಿದ್ನಲ್ಲ ಅದರಲ್ಲಿ ರಟ್ಟಲ್ಲಿ. ಅದೇ ನೀವು ಈ ಥರ ದಿವಾನ್ ಕಾಟು ಇಲ್ಲ ಕಾಲು ಸುತ್ಕೋತೀನಿ ಅಂದ್ರೂ 60 ಎಳೆ ತೊಗೊಳ್ಳಿ. ಓಕೆನಾ. 60 ಎಳೆ ಇಲ್ಲ 70 ಎಳೆ ತೊಗೋಬೇಕಾಗುತ್ತೆ. 70 ಎಳೆ ಅಂದರೆ ತೂರ್ಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ದಾರನ. 60 ಎಳೆ ತೊಗೊಂಡ್ರೂ ಪರವಾಗಿಲ್ಲ. ಓಕೆನಾ. ನೋಡಿ, ನಾನು ಈ ಥರ ರಟ್ಟಲ್ಲಿ ಸುತ್ಕೋತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಂದರೆ 60 ಎಳೆ ಬೇಕಲ್ಲ, ಅದಕ್ಕೋಸ್ಕರ ಈ ಥರ 60 ಎಳೆ ಸುತ್ಕೊಳ್ಳಿ. ನಿಮಗೆ ಇದು ತುಂಡ ಆಗುತ್ತೆ ಇಲ್ಲ ಉದ್ದ ಬೇಕು ಅಂದರೆ ಕಾಲಲ್ಲಿ ಸುತ್ಕೊಳ್ಳಿ. ಇಲ್ಲಾಂದರೆ ದಿವಾನ್ ಕಾಟ್ಗಳಿದ್ದೇ ಇರುತ್ತಲ್ಲ, ದಿವಾನ್ ಕಾಟದ ಕಂಬಕ್ಕೆ ಸುತ್ತಾಕೊಂಡು 60 ಎಳೆ ತೊಗೊಂಡ್ರೆ ಲೆಂತ್ ಬರುತ್ತೆ. ಒಂದೇ ಸಾರಿಗೆ ಹಾಕ್ಕೋಬೋದು, 2 ಸಲ ಸುತ್ತುವಷ್ಟಿರಲ್ಲ. ಇದರಲ್ಲಾದರೆ ನೀವು 3-4 ಸಲನೇ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಇದು ಉದ್ದ ಕಮ್ಮಿ ಬರೋದ್ರಿಂದ ನೀವು ಒಂದು 5 ಹಾಕಿದ್ರೇ ಇದು ಫುಲ್ ಆಗಿಬಿಡುತ್ತೆ. ಮತ್ತು 5 ಬೇರೆ ಹಾಕ್ಕೊಂಡು ಹೋಗೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ಗೆ ಮತ್ತೆ ಹಾಕೋತಾ ಇರಬೇಕಾಗುತ್ತೆ. ನಿಮಗೆ ಅದು ಉದ್ದ ಬೇಡ, ನಮ್ಗೆ ಇಷ್ಟಕ್ಕೆ ಹಾಕೋತೀನಿ, ಸಿಗಾಕೊಳ್ಳುತ್ತೆ, ಗಂಟಾಗುತ್ತೆ ಅನ್ನೋರಾದರೆ ಇಷ್ಟೇ ಸಾಕು. ಈ ಥರ ಒಂದು ರಟ್ಟಲ್ಲೇ 60 ಎಳೆ ತೊಗೊಳ್ಳಿ. ಅದನ್ನ ಕಟ್ ಮಾಡಿಬಿಟ್ಟು ಸುಜಿನ ಅದು ನೀರು ತೊಗೊಂಡು ಇಟ್ಕೊಂಡಿದ್ವಲ್ಲ, ನೀರಿಗೆ ಅದ್ಬಿಟ್ಟು ತೂರಿಸಿ, ನಿಧಾನಕ್ಕೆ ತೂರಿಸಿ, ಏನು ತೊಂದರೆ ಇಲ್ಲ. ನೀರಿಗೆ ಹತ್ಕೊಂಡು ತುದಿನ ಇದು ಮಾಡ್ಕೊಂಡು ತೂರಿಸಿ ಹೋಗುತ್ತೆ. ಓಕೆನಾ. ಅಂದರೆ ಒಂದೆಳೆ ಆ ಕಡೆ ಈ ಕಡೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀಟಾಗಿ ಎಲ್ಲನೂ ಹಿಡ್ಕೊಂಡು ಎಳೀರಿ, ನೀಟಾಗಿ ಬರುತ್ತೆ. ಆದರೆ 1-2 ಸಲ ಟ್ರೈ ಮಾಡಬೇಕು. ಒಂದೇ ಸಲ
ಯಾರಿಗೂ ಬರಲ್ಲ. ಒಂದು 2-3 ಸಲ ಹಾಕಿ ಟ್ರೈ ಮಾಡಿ ಬಂದೇ ಬರುತ್ತೆ. ಓಕೆನಾ. ಇವಾಗ ನಾನು ಹಾಕಿ ತೋರಿಸಿದ್ನಲ್ಲ ಸೇಮ್ ಹಾಗೇನೆ ಹಾಕ್ಕೊಂಡು ಈಗ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಹಾಗೆ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ಕೆಳಗಡೆಯಿಂದ ಇಲ್ಲ ಮೇಲ್ಗಡೆಯಿಂದ ಸೀರೆನ ಉಲ್ಟಾ ಇಟ್ಕೊಳ್ಳಿ. ಓಕೆನಾ. ಸೆರಗ್ ಬಂದ್ಬಿಟ್ಟು ಉಲ್ಟಾ ಇಟ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನೀವು ಸೀದಾ ಇಟ್ಕೊಂಡ್ರೆ ನಾಟ್ ಆಗ್ತಾ ಇರಲಿಲ್ಲ, ಮೇಲೆ ಕಾಣಿಸುತ್ತೆ. ಈಗ ಉಲ್ಟಾ ಇಡೋದ್ರಿಂದ ನೀವು ನಾಟೆಲ್ಲ ಕೆಳಗಡೆ ಹೋಗುತ್ತೆ. ಆಮೇಲೆ ಜರಿ ದಾರನ ಒಬ್ಬರು ಮೇಲ್ಗಡೆ ಬಂದರೆ ಕಟ್ ಮಾಡಿ ಯಾಕೆ ಅದು ಹಾಕಿದ್ದೀರಾ, ದಾರ ಬೇಡ ಅಂತಾರೆ. ಅದಕ್ಕೋಸ್ಕರ ನೀವು ಹಿಂದೆ ಹಾಕ್ಬಿಟ್ರೆ ಅದು ಮೇಲೇನು ಕಾಣಿಸಲ್ಲ, ನಾಟು ಹಿಂದೆನೇ ಇರುತ್ತೆ. ಆಮೇಲೆ ಅದು ಈಚಕ್ಕೆ ಬರಲ್ಲ ಅದು. ಓಕೆನಾ. ಅಷ್ಟಕ್ಕೆ ಇದು ಮಾಡಿ ಕಟ್ ಮಾಡಿಬಿಡಿ. ಆವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಮೇಲೆ ನಾಟ್ ಹಾಕಿರೋದು ಕಾಣಿಸಲ್ಲ, ಒಂಥರ ಮೇಲ್ಗಡೆ ಫಿನಿಶಿಂಗ್ ಬರುತ್ತೆ. ಓಕೆನಾ. ಸೀರೆ ಅಂಚನ್ನ ಯಾವಾಗಲೂ ಉಲ್ಟಾ ಇಟ್ಕೊಂಡು ಹಾಕ್ಕೊಳ್ಳಿ. ಅವಾಗ ಒಂಥರ ಮೇಲೂ ಇಟ್ಕೊಂಡು ಮಾಡ್ತಾರೆ, ಅಂದರೆ ಫಿನಿಶಿಂಗ್ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಮೇಲೆ ಫಿನಿಶಿಂಗ್ ಬರಲ್ಲ ಅಂತ ಅಷ್ಟೇ. ಓಕೆನಾ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಈ ಥರ ಒಂದು ಸೂಜಿ ಹಾಕ್ಕೊಂಡಿರ್ತೀವಲ್ಲ, ನೀಟಾಗಿ ತೆಗೆದು ಒಳಗಡೆಯಿಂದ ಹಿಂಗೆ ಎಳ್ಕೊಳ್ಳಿ. ಎಳ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು ನಾನು ಹೇಳಿದ್ನಲ್ಲ, ಇವಾಗ ದೂರ ಆದರೂ ಅಷ್ಟೇ, ಈ ಉದ್ದನೂ ಅಷ್ಟೇ ಅರ್ಧ ಇಂಚು, 1 ಇಂಚು, 3/4 ಇಂಚು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ಒಂದು 2-3 ಹಾಕಿ ಹೊಲಿದ್ರೆ ಐಡಿಯಾ ಬಂದ್ಬಿಡುತ್ತೆ. ಓಕೆನಾ. ನಾನು ಬೆರಳಲ್ಲೇ ಒಂದು ಗೀರಷ್ಟು ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾಗಲ್ಲಪ್ಪ ಅಂದರೆ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಓಕೆನಾ. ಒಂದು ಟೇಪಲ್ಲಿ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಒಂಚೂರು ಉದ್ದ ಇದ್ರೂ ಪರವಾಗಿಲ್ಲ, ತುಂಡಾಗಬಾರ್ದು. ತುಂಡಾಗ್ಬಿಟ್ರೆ ಸಖತ್ತು. ನಮ್ಮ ಕಡೆ ಎಲ್ಲ ಸ್ವಲ್ಪ ಉದ್ದನೇ ಕೇಳ್ತಾರೆ, ಅಂದರೆ ಸ್ವಲ್ಪ ಲೆಂತಾಗಿ ಕೇಳ್ತಾರೆ. ಚಿಕ್ಕದಾದರೆ ಅಯ್ಯೋ ಚಿಕ್ಕದು ಮಾಡ್ಬಿಟ್ಟಿದ್ದೀರಾ ಅಂತಾರೆ. ಅದಕ್ಕೆ ನಾನು ಯಾವಾಗ್ಲೂ ಸ್ವಲ್ಪ ಲೆಂತಾಗಿಯೇ ಇಡ್ತೀನಿ. 1 ಇಂಚು ಇಡ್ತೀನಿ. ಅಕಸ್ಮಾತ್ ಇವಾಗ ಅವ್ರೇನಾದ್ರು ಉದ್ದ ಆಯಿತು ಅಂದರೆ ಒಂದು ಸ್ವಲ್ಪ ಟ್ರಿಮ್ ಮಾಡಿಬಿಟ್ರೆ ಸಾಕಾಗುತ್ತೆ. ಓಕೆನಾ. ಹಂಗಾಗಿ ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಂಡಿಡಿ. ಇಲ್ಲ ನಿಮ್ಮ ಕಸ್ಟಮರ್ ಕೇಳ್ಕೊಳ್ಳಿ ಎಷ್ಟು ಉದ್ದ ಬೇಕು, 1 ಇಂಚ ಇಲ್ಲ ಅರ್ಧ ಇಂಚ ಆ ಥರ ಕೇಳಿಕೊಂಡು ಇಡಿ. ಓಕೆನಾ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬರ್ತೈತೆ. ತುಂಬ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾವು ಆಲ್ರೆಡಿ ಒಂದು ಸೂಜಿಗೆ ಜರಿ ದಾರ ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಇಟ್ಕೊಂಡು ಇವಾಗ ಕಟ್ ಮಾಡಾದಮೇಲೆ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ. ಓಕೆನಾ. ನಾಟನ್ನ ಸ್ವಲ್ಪ ಒಂದು 5 ಸುತ್ತುಬಿಟ್ಟು ಆಮೇಲೆ ನಾಟನ್ನ ತುದೀಲಿ ನಾಟ್ ಹಾಕ್ಕೊಳ್ಳಿ. ಒಂದು 2-3 ಸಲ ನಾಟ್ ಹಾಕಿ. ಓಕೆನಾ. ಆ ಥರ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ, ನೀಟಾಗಿರುತ್ತೆ. ಆಮೇಲೆ ಆ ಸುತ್ತುತ್ತೀರಲ್ಲ ಜರಿ ದಾರನ, ಅದು ಒಂದೇ ಲೆವೆಲ್ಗಿರಲಿ. ಆಮೇಲೆ ಟೈಟಾಗಿ ಸುತ್ತಿ, ಇಲ್ಲಾಂದರೆ ಏನಾಗುತ್ತೆ ಬಿಚ್ಕೊಂಡ್ಬಿಡುತ್ತೆ. ಹಂಗಾಗಿ ನೀಟಾಗಿ ಟೈಟಾಗಿ ಎಳ್ಕೊಂಡು ಅದು ಮೇಲ್ಗಡೆ ತುದಿನ ಇಟ್ಕೊಂಡು ಆಮೇಲೆ ಅದನ್ನು ಮಧ್ಯದಲ್ಲಿ ಹಾಕ್ಕೊಂಡು ಹಿಂಗೆ ಸುತ್ತಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ನೀಟಾಗಿ ಹಿಂಗೆ ಸುತ್ತಿದ್ರೆ ಅದು ಟೈಟಾಗಿ ಬರುತ್ತೆ. ಒಂದು 5-6 ಸುತ್ತಿ. ಓಕೆನಾ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು 6 ಸುತ್ತು ಎಣಿಸ್ಕೊಂಡು ಸುತ್ಕೊಳ್ಳಿ. ಯಾಕೆಂದರೆ ಎಲ್ಲದಕ್ಕೂ ಒಂದೇ ಲೆವೆಲ್ಗೆ ಬರಬೇಕಲ್ವ. ನೀವು ಒಂದು 5-6 ಆಗೋದು ಬೇಡ, ಒಂದು 6 ಸುತ್ತು ಇಲ್ಲ 10 ಸುತ್ತಿದ್ರೂ ಚೆನ್ನಾಗಿದೆ, ಅದು ದಪ್ಪ ಬರುತ್ತೆ. ಅದು ನಾನು ಒಂದು 6 ಸುತ್ತು ಸುತ್ತಿದ್ದೀನಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಹಂಗೆ ಆ ಸೂಜಿನ ಆ ಕಡೆ ಒಂದು 6 ಸುತ್ತು ನೀಟಾಗಿ ಎಳೆದು ಸುತ್ತಕೊಂಡು, ಅಂದರೆ ಜಾಸ್ತಿ ಎಳೆಯಕ್ಕೆ ಹೋಗ್ಬಿಡಿ, ಅದು ಕಿತ್ತೋಗ್ಬಿಡುತ್ತೆ, ಅಷ್ಟು ಇದಾಗಿರಲ್ಲ. ಹಂಗಾಗಿ ನೀಟಾಗಿ ಆ ರೀತಿ ಇಟ್ಕೊಂಡು ಇದು ಮಾಡಿ ಹಾಕ್ಬಿಟ್ಟು ಮಾಮೂಲಿ ನಾಟ್ ಹಾಕ್ಬಿಟ್ರೆ ಆಯಿತು. ಓಕೆನಾ. ಇಷ್ಟು ಚೆನ್ನಾಗಿ ಬರುತ್ತೆ ಬೇಬಿ ಕುಚ್ಚು. ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಬ್ಯೂಟಿಫುಲ್ಲಾಗಿದೆ. ನಿಮಗೆ ಮಾಡ್ಕೋತೀನಿ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಮನೇಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋರು ಕೂತ್ಕೊಂಡು ಇವಾಗ ಈ ಥರ ಸ್ಟಿಚ್ಚಿಂಗ್ ಆಗಲಿ ಈ ಥರದ್ದಾಗಲಿ ಅವ್ರವ್ರ ಬಟ್ಟೆ ಹೊಲ್ಕೊಂಡ್ರು ಎಷ್ಟೋ ಸೇವ್ ಆಗುತ್ತೆ. ಓಕೆನಾ. ಇವಾಗ ಎಷ್ಟೋ ಜನ ನಾವು ಅಷ್ಟೇ ನಮ್ಮ ಬಟ್ಟೆ ಹೊಲ್ಕೊಳ್ಳೋಣ ಅಂತಲೇ ಹೋಗಿ ಕೊನೆಗೆ ಬೇರೆಯವ್ರ ಬಟ್ಟೆ ಎಲ್ಲ ಹೊಲಿಯೋಂಗಾಗೈತೆ. ಹೌದು, ಹಾಗಾಗುತ್ತೆ. ಯಾಕೆಂದರೆ ನಾವು ಕಲ್ತಿರೋ ವಿದ್ಯೆ ಆ ಥರ ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರು ಹೊಲ್ಸ್ಕೊಳಕ್ಕೆ ಸ್ಟಾರ್ಟಾಗಿ ಅದನ್ನೇ ಒಂಥರ ಬಿಸ್ನೆಸ್ಸೇ ಆಗಿಬಿಟ್ಟಿದೆ. ಓಕೆನಾ. ನಾನು ಕಲ್ತಿದ್ದೂ ನಮ್ಮ ಬಟ್ಟೆ ಹೊಲ್ಕೊಳ್ಳೋಣ, ಅವಾಗಲೇ ಅಷ್ಟು ದುಡ್ಡು ಕೊಡಬೇಕಲ್ಲ ಅನ್ನಿಸ್ತಿತ್ತು. ಬರೀ 10 ರೂಪಾಯಿ 5 ರೂಪಾಯಿಗೆ ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅನ್ನೋ ಇದಕ್ಕೇ ಕಲ್ತಿದ್ದು. ಆದರೆ ಇವಾಗ ನೋಡಿ ಅದನ್ನೇ ಬಿಸ್ನೆಸ್ ಆಗಿದೆ. ಹಾಗೆ ಅಟ್ಲೀಸ್ಟ್ ನೀವು ಬೇರೆಯವ್ರಿಗೆ ಹೊಲ್ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಬಟ್ಟೆಗಳು ಹೊಲ್ಕೊಳ್ಳಿ. ಇವಾಗ ನಿಮ್ಮ ಅಮ್ಮನ ಬಟ್ಟೆಗಳು ಹೊಲ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿರ ಬಟ್ಟೆಗಳು, ನಿಮ್ಮ ಬಟ್ಟೆ ಹೊಲ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅವಾಗ ಒಂಥರ ನಮ್ಮ ಬಟ್ಟೆ ನಾವೇ ಹೊಲ್ಕೊಂಡಿದ್ದೀವಿ ಅನ್ನೋದಕ್ಕೂ ಒಂದು ಖುಷಿ ಇರುತ್ತೆ. ಓಕೆನಾ. ಮನೇಲಿ ಇದ್ಕೊಂಡು ಸುಮ್ಮನೆ ಅಡುಗೆ ಊಟ ಎಲ್ಲ ಆದಮೇಲೆ ಏನೂ ಕೆಲಸ ಇಲ್ಲದೆ ಇದ್ದಾಗ ಈ ಥರದ್ದು ಮನೇಲಿ ಮಾಡಿಕೊಂಡ್ರೆ ಕೊನೆಗೆ ಒಂದಿನ ಬಿಸ್ನೆಸ್ ಆಗಿ ನೀವು ಅದನ್ನೇ ಕನ್ವರ್ಟು ಮಾಡ್ಕೋಬೋದು. ಓಕೆನಾ. ಕೆಲವರು ಮಾಡ್ಕೊಂಡಿರೋರು ಇದ್ದಾರೆ, ಸುಮ್ಮನೆ ಏನೋ ಟೈಮ್ ಪಾಸ್. ಇವಾಗ ನಾನೇ ಮಾಡಿದ್ದೀನಲ್ಲ, ನಾನು ನಮಗೋಸ್ಕರ ಕಲ್ತಿದ್ದು, ಇವಾಗ ನಾವೇ ಬಿಸ್ನೆಸ್ ಮಾಡ್ತಾಯಿಲ್ವಾ. ಹಂಗೆ ಮುಂದಕ್ಕೊಂದಿನ ಅದು ಬಿಸ್ನೆಸ್ಸು ಆಗ್ಬೋದು. ಇಲ್ಲ ನಿಮ್ಮ ಬಟ್ಟೆ ಹೊಲ್ಕೊಂಡ್ರು ಎಷ್ಟೋ ಸೇವ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಹೊಲ್ಕೊಬೋದು. ಹಂಗಾಗಿ ಈ ಥರ ಮನೇಲೇ ನೀವು ಮಾಡ್ಕೋಬೋದು ನೋಡಿ. ತುಂಬ ಜನ 100ಕ್ಕೆ 90% ಜನ ಹೆಣ್ಮಕ್ಳು ಇದೇ ಥರ ಕೆಲಸನೇ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲ ಕುಚ್ಚು ಹಾಕೋದು, ಇಲ್ಲ ಸ್ಟಿಚಿಂಗ್ ಮಾಡೋದು, ಈ ಥರ ಈ ಫಾಲ್ಸ್ ಹಾಕೋದು, ಈ ಥರ ಮನೇಲೇ ಮಾಡುವಂಥ ಬಿಸ್ನೆಸ್ಗಳನ್ನೇ ಜಾಸ್ತಿ ಸೆಲೆಕ್ಟ್ ಮಾಡ್ಕೋತಾರೆ. ಏನಕ್ಕಪ್ಪ ಅಂದರೆ ಮನೇಲೇ ಮಾಡ್ಕೋಬೋದು, ಹೊರಗಡೆ ಹೋಗಿ ಇದು ಮಾಡುವಷ್ಟು ಇರಲ್ಲ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳೋದು. ಹಾಗಾಗಿ ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಸುಲಭ. ನಾನು ಆಲ್ರೆಡಿ
ನನಗೆ ಎಷ್ಟು ಸುಲಭವಾಗಿ ತೋರಿಸ್ಬೋದೋ ಅಷ್ಟು ಸುಲಭವಾಗಿ ತೋರಿಸಿದ್ದೀನಿ. ಅಂದರೆ ನಾನು ಜಾಸ್ತಿ ಮಾಡಲ್ಲ, ನಾನು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಾಡೋದು. ಯಾಕೆಂದರೆ ನನಗೆ ಸ್ಟಿಚ್ಚಿಂಗೇ ಜಾಸ್ತಿ ಇರುತ್ತೆ, ಹಂಗಾಗಿ ನಾನು ಇದನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಬೇರೆಯವ್ರಿಗೆ ಕೊಡ್ತೀನಿ. ಬೇರೆಯವರು ತಗೊಳ್ಳದೇ ಇದ್ದಾಗ ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಆವಾಗ ಒಂದೊಂದು ಸಲ ನಾವೇ ಮಾಡಬೇಕಾಗುತ್ತೆ. ಅವ್ರಿಗೆ ಹುಷಾರಿಲ್ಲ, ಎಲ್ಲ ಊರಿಗೆ ಹೋಗಿರ್ತಾರೆ, ಆಮೇಲೆ ನಮ್ಮ ಹತ್ರ ಅರ್ಜೆಂಟಾಗಿ ಕೇಳ್ತಾರೆ. ಅದೇ ಟೈಮಲ್ಲಿ ಈ ಥರ ಮಾಡಲೇಬೇಕಾಗುತ್ತೆ. ಅಂದರೆ ನಾನು ಬೇರೆ ಡಿಸೈನ್ ಎಲ್ಲ ಮಾಡಲ್ಲ, ಬರೀ ಬೇಬಿ ಕುಚ್ಚೊಂದು ಮಾಡ್ತೀನಿ. ಬೇರೆ ಡಿಸೈನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ನಮ್ಮದು ಸ್ಟಿಚ್ಚಿಂಗ್ ಜಾಸ್ತಿ ಇರುತ್ತಲ್ಲ. ಹಂಗಾಗಿ ನಾನು ಇದನ್ನು ಬೇಬಿ ಕುಚ್ಚೊಂದು ಯಾವಾಗಲೂ ಎಮರ್ಜೆನ್ಸಿಗೆ ಹಾಕೋದು ಅಷ್ಟೇ. ಹಂಗಾಗಿ ನೀವು ಮನೇಲಿರೋರು ಈ ಥರದನ್ನ ರೂಢಿ ಮಾಡ್ಕೊಳ್ಳಿ, ಮಾಡಿ. ಈ ಥರದ್ದು ಮಧ್ಯದ ಒಂದೊಂದು ಸ್ಟೋನು ಬೀಡ್ಸು ಹಾಕಿ ಮಾಡೋದು, ಆ ಥರ ತುಂಬ ಡಿಸೈನ್ಸ್ಗಳಿದ್ದಾವೆ. ಓಕೆನಾ? ಇವೆಲ್ಲನೂ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಅದು ನಿಮ್ಮ ಸೀರೆಗಳಿಗೆ ಮಾಡ್ಕೊತೀವಿ ಅಂದರೆ ಏನೋ ಒಂಥರ ಖುಷಿ ಕೊಡುತ್ತೆ ಅಲ್ವಾ. ಹಾಗಾಗಿ ಮಾಡ್ಕೊಳ್ಳಿ. ಇವಾಗ ಫಂಕ್ಷನ್ಗಳು ಬಂದಾಗ ನೀವೇ ರೆಡಿ ಮಾಡ್ಕೊಳ್ಳೋದು ಅಂದರೆ ಒಂಥರ ಖುಷಿ ಇರುತ್ತೆ ನೋಡಿ. ಈ ರೀತಿ ಬ್ಯೂಟಿಫುಲ್ಲಾಗಿ ಬರುತ್ತೆ. ಅದನ್ನು ಹಿಂಗೆ ಉಲ್ಟಾ ತಿರುಗಿಸಿದಾಗ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ? ಈ ರೀತಿ ಮಾಡ್ಬೋದು ಬೇಬಿ ಕುಚ್ಚನ್ನ. ನೀವು ಆರಾಮಾಗಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಒಂದು ದಿವಾನ್ ಕಾಟ್ ಮೇಲೋ ಇಲ್ಲ ಒಂದು ಟೇಬಲ್ ಮೇಲೋ ಇಟ್ಕೊಂಡು ಈ ಥರ ಹಾಕ್ಕೋಬೇಕು. ನಮ್ಗೆ ಆವಾಗ ಈಸಿಯಾಗಿ ಮಾಡ್ಕೋಬೋದು. ಓಕೆನಾ? ತುಂಬಾ ಈಸಿ ಇದೆ. ನಾನು ಹೇಳ್ದಂಗೆ ಕಲಿತ್ರೆ ಎಲ್ಲ ವಿದ್ಯೆನೂ ಈಸಿನೇ. ಕಲ್ತಾದ್ಮೇಲೆ ಅಯ್ಯೋ ಕಲಿಯೋವರೆಗೂ ಒಂಥರ ಕಷ್ಟ, ಅಯ್ಯೋ ಬರುತ್ತಾ ಅನಿಸುತ್ತೆ. ಕಲ್ತ ಮೇಲೆ ಅಯ್ಯೋ ಇಷ್ಟೇನಾ ಅನಿಸ್ಬಿಡುತ್ತೆ ಅಲ್ವಾ. ಹಂಗಾಗಿ ಟ್ರೈ ಮಾಡಿ. ಸುಮ್ಮನೆ ಮನೇಲಿ ಟೈಮ್ ಪಾಸ್ ಮಾಡೋದಕ್ಕಿಂತ ನಿಮ್ಮ ಸೀರೆಗಳಿಗೆ, ಇವಾಗ ಹಳೆ ಸೀರೆಗಳಾಗಲಿ ಹೊಸ ಸೀರೆಗಳಾಗಲಿ, ಈ ಥರ ಸೀರೆಗಳು ತಂದಾಗ ಟ್ರೈ ಮಾಡಿ. ಈಗೇನು ಆರಾಮಾಗಿ ಮಾಡ್ಕೋಬೋದು ಮನೇಲೇ. ಓಕೆನಾ? ಫೈನಲಿ ಈ ಥರ ಬಂದಿದೆ ನೋಡಿ ಬೇಬಿ ಕುಚ್. ಅಂದರೆ ನಾನು ಸ್ವಲ್ಪ ಲೆಂತಿ ಬಿಟ್ಟಿದ್ದೀನಿ, ಅವ್ರು ಏನಾರು ಬೇಡ ಅಂದರೆ ಟ್ರಿಮ್ ಮಾಡಿಕೊಡ್ತೀನಿ, ಇರಲಿ ಅಂದರೆ ಇರಲಿ, ಪರವಾಗಿಲ್ಲ. ಯಾಕೆಂದರೆ ನಾವು ಕಸ್ಟಮರ್ಸ್ನ ನೋಡಿದ್ದೀನಲ್ಲ, ಅವ್ರು ಸ್ವಲ್ಪ ಲೆಂತಿನೇ ಕೇಳ್ತಾರೆ, ಅದಕ್ಕೋಸ್ಕರ ನಾನು 1 ಇಂಚು ಬಿಟ್ಟಿದ್ದೀನಿ. ಬೇಕು ಅಂದರೆ ಅರ್ಧ ಇಂಚು ಆ ಥರ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಆದರೆ ತುಂಡ ಮಾಡಿಬಿಟ್ಟು ಉದ್ದ ಮಾಡು ಅಂದರೆ ಮಾಡೋಕ್ಕಾಗಲ್ಲ. ಉದ್ದ ಇದ್ದರೆ ಬೇಕಾದ್ರೆ ಒಂಚೂರು ಟ್ರಿಮ್ ಮಾಡಿ ಮಾಡಿಕೊಡ್ಬೋದು. ಓಕೆನಾ? ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.